ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅನುದಿನವೂ ಯೇಸುವಿನೊಂದಿಗೆ ಎಂಬ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂಥ ನಿಮ್ಮೆಲ್ಲರನ್ನ ದೇವರು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ದಿನ ಕೂಡ ಈ ಜ್ಞಾನದ ಸಮಯದಲ್ಲಿ ನಾವು ಧ್ಯಾನಿಸಲಿಕ್ಕಿರುವಂಥ ವಿಷಯ ತೆರೆದ ಬಾಗಿಲು. ಅದಕ್ಕೆ ಆಧಾರವಾಗಿ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 8ನೇ ವಾಕ್ಯವನ್ನು ಓದಿಕೊಳ್ಳೋಣ. ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಈಗೋ ನಿನ್ನ ಎದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ. ಈಗೋ ನಿನ್ನ ಎದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರು ಅದನ್ನು ಮುಚ್ಚಲಾರರು. ಪ್ರೀತಿಯುಳ್ಳ ದೇವ ಮಕ್ಕಳೇ, ಇಲ್ಲಿ ದೇವರು ಹೇಳುತ್ತಾ ಇದ್ದಾರೆ, ನಿನ್ನ ಮುಂದೆ ನಾನು ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ. ಮುಚ್ಚಲ್ಪಟ್ಟ ಬಾಗಿಲ ಅಲ್ಲ, ತೆರೆಯಲ್ಪಟ್ಟಂಥ ಬಾಗಿಲು. ಆ ಬಾಗಿಲನ್ನು ಅನೇಕ ಜನರು ಮುಚ್ಚುವುದಕ್ಕೆ ಪ್ರಯತ್ನಿಸಿದರೂ ಕೂಡ ಅವರಿಗೆ ಮುಚ್ಚುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ನಾನು ನಿನಗಾಗಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಅನೇಕ ಸಾರಿ ಮುಚ್ಚಲ್ಪಟ್ಟಂಥ ಬಾಗಿಲುಗಳನ್ನು ನೋಡ್ತೇವೆ. ಎಲ್ಲಿ ತಿರುಗಿದರೂ ನಮಗೆ ನಿರೀಕ್ಷೆಗಳಿಲ್ಲ. ಎಲ್ಲ ಬಾಗಿಲುಗಳು ಮುಚ್ಚಲ್ಪಟ್ಟಿದೆ. ಹಣದ ವಿಷಯದಲ್ಲಿ ನೋಡುವಾಗ, ಆರ್ಥಿಕವಾದ ವಿಷಯವನ್ನು ನೋಡುವಾಗ ಪ್ರತಿಯೊಂದು ಬಾಗಿಲು ನಿನ್ನ ಮುಂದೆ ಮುಚ್ಚಲ್ಪಟ್ಟಂಥ ಅನುಭವ ಇದೆ. ನಿನ್ನ ಭವಿಷ್ಯವನ್ನು ನೆನಪು ಮಾಡಿಕೊಳ್ಳುವಾಗ, ಅಯ್ಯೋ ನನ್ನ ಭವಿಷ್ಯದ ಬಾಗಿಲು ಮುಚ್ಚಲ್ಪಟ್ಟಿದೆಯಾ ಎಂಬುದಾಗಿ ನೀನು ಭಾವಿಸುತ್ತಾ ಇದೆಯಾ. ನೀನು ಕೆಲಸವನ್ನು ಹುಡುಕುತ್ತಾ ಇದೆಯಾ, ಕೆಲಸವನ್ನು ಸಿಗುತ್ತಾ ಇಲ್ಲ. ನೀನು ನೆನೆಸುತ್ತಾ ಇದೆಯಾ, ಅಯ್ಯೋ ನನ್ನ ಜೀವನದ ಎಲ್ಲ ಕಾರ್ಯಗಳು ಮುಚ್ಚಲ್ಪಡ್ತು, ಅಷ್ಟೇ ನನ್ನ ಜೀವನ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಎಲ್ಲ ಕಾರ್ಯಗಳಲ್ಲಿ ಮುಚ್ಚಲ್ಪಟ್ಟ ಅನುಭವ ಇದ್ದರೂ ಯೇಸು ನಿಮಗಾಗಿ ಒಂದು ಬಾಗಿಲನ್ನು ತೆರೆಯುತ್ತಾರೆ. ಇಸ್ರಾಯೇಲ್ ಜನರನ್ನ ನೆನಪು ಮಾಡಿಕೊಳ್ಳ್ರೆ, ಹಿಂದೆ ನೋಡಿದ್ರೆ ಫರೋಹನ ಸೈನ್ಯ ಬರ್ತಾ ಇದೆ, ಎಡಕ್ಕೂ ಬಲಕ್ಕೂ ಹೋಗುವುದಕ್ಕೆ ರಸ್ತೆಗಳಿಲ್ಲ, ಮಾರ್ಗವಿಲ್ಲ. ಆದರೆ ಮುಂದೆ ನೋಡಿದರೆ ಕೆಂಪು ಸಮುದ್ರ ಇದೆ, ಏನು ಮಾಡಬೇಕೆಂಬುದಾಗಿ ಗೊತ್ತಿಲ್ಲ. ಆದರೆ ಬೈಬಲ್ ಹೇಳ್ತದೆ, ದೇವರು ಅವರಿಗೆ ಒಂದು ಬಾಗಿಲನ್ನು ತೆರೆದರು. ಎಲ್ಲಿ ತೆಗೆದ್ರು? ಆ ಸಮುದ್ರವೆಂಬಂಥ ಕೆಂಪು ಸಮುದ್ರವನ್ನು ಸೀಳಿ ಒಂದು ದಾರಿಯನ್ನು ಓಪನ್ ಮಾಡ್ತಾ ಇದ್ದಾರೆ, ಒಂದು ಬಾಗಿಲನ್ನು ಓಪನ್ ಮಾಡ್ತಾ ಇದ್ದಾರೆ. ಆ ಬಾಗಿಲಿನಲ್ಲಿ ದೇವರು ಅದ್ಭುತವಾಗಿ ಆ ಜನರನ್ನು ನಡೆಸ್ಕೊಂಡು ಹೋದರು. ದೇವ ಮಕ್ಕಳೇ, ನಿಮ್ಮನ್ನು ಕೂಡ ದೇವರು ಅದೇ ವಿಧದಲ್ಲಿ ನಡೆಸಲಿಕ್ಕಿದ್ದಾರೆ. ನೀನು ಕುಂದಿ ಹೋಗಬೇಡ, ನೀನು ಚಿಂತಾಭ್ರಾಂತನಾಗಬೇಡ. ಯೇಸು ನಿನಗಾಗಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದಾರೆ. ಒಂದು ಉದಾಹರಣೆ ನನಗೆ ನೆನಪಿಗೆ ಬರುತ್ತದೆ. ಒಬ್ಬ ಅರಸನು ತನಗೆ ಒಳ್ಳೆಯ ಮಂತ್ರಿ ಬೇಕೆಂಬುದಾಗಿ ಡೊಂಗುರವನ್ನು ಹೊಡಿಸಿದ ನಂತರ ಅನೇಕ ಜನರು ಸೆಲೆಕ್ಟ್ ಆದರು. ಆ ಸೆಲೆಕ್ಟ್ ಆದಂಥ ಮಂತ್ರಿಗಳಲ್ಲಿ 3 ಜನರು ಆಯ್ಕೆಯಾದರು. ಈಗ ಆ 3 ಜನ ಮಂತ್ರಿಗಳಲ್ಲಿ ಒಬ್ಬ ಮಂತ್ರಿಯನ್ನು ಸೆಲೆಕ್ಟ್ ಮಾಡಬೇಕಾಗಿತ್ತು. ಕೊನೆಯದಾಗಿ ಒಂದು ಸ್ಪರ್ಧೆ ಏರ್ಪಡಿಸಲ್ಪಟ್ಟು ಒಂದು ಬಾಗಿಲು, ಆ ಬಾಗಿಲಲ್ಲಿ ಕೀಲಿಕೈಯನ್ನು ಹಾಕಿದ್ದಾರೆ. ಆ ಕೀಲಿಕೈಯನ್ನು ತೆಗೆದು ಆ ಬಾಗಿಲ ಒಳಗಡೆ ಹೋಗಬೇಕೆಂಬುದಾಗಿ ರಾಜ ಅಪ್ಪಣೆ ಕೊಟ್ಟ. 3 ಜನರಲ್ಲಿ 2 ಜನ ಬಹಳ ವಿಚಿತ್ರವಾಗಿ ಅದನ್ನು ಒಡೆದು ಹೋಗೋದು, ಅದನ್ನು ಹೇಗೆ ತೆಗೆಯೋದು, ಅನೇಕ ಕಾರ್ಯಗಳನ್ನು ಮಾಡ್ತಾ ಇದ್ರು, ಟ್ರೈ ಮಾಡಿದರು, ಏನೂ ಆಗಲಿಲ್ಲ. ಆದರೆ 3ನೆಯ ಮಂತ್ರಿ ಏನು ಮಾಡಿದ ಅಂತ ಹೇಳಿದ್ರೆ, ನೇರವಾಗಿ ಹೋದ. ಆಲ್ರೆಡಿ ಅದು ಬಾಗಿಲಂದರೆ ಅದಕ್ಕೆ ಲಾಕ್ ಹಾಕಿಲ್ಲ, ಲಾಕನ್ನು ಒಳಗಡೆ ಸುಮ್ಮನೆ ನಾವು ಒಳಗೆ ಹಾಕ್ತೀವಲ್ವ ಹಾಗೆ ಹಾಕಿದ್ದಾರೆ. ಇವನೇನು ಮಾಡಿದ ಅಂತ ಹೇಳಿದ್ರೆ, ಆ ಬೀಗ ತೆಗೆದು ಹಂಗೆ ಹಿಂಗೆ ತಳ್ಳಿದಾಗ ಆ ಡೋರ್ ಓಪನ್ ಆಯಿತು, ಒಳಗಡೆ ಹೋದ. ಅವನೇ ಮಂತ್ರಿಗೆ ಸೆಲೆಕ್ಟ್ ಆದ. ನೋಡಿ, ಈ ದಿನ ಕೂಡ ದೇವರು ಅದೇ ಥರ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅದನ್ನು ತೆರೆಯಲಾಗದೆ ಭಯ, ಅಪನಂಬಿಕೆ, ಅಜ್ಞಾನ, ಅಹಂಕಾರ ಎಂಬಂಥ ಅನೇಕ ಕಾರ್ಯಗಳಿರ್ಬೋದು. ಆದರೆ ದೇವರು ತೆರೆದಿಟ್ಟಂಥ ಬಾಗಿಲೇನೆಂದರೆ, ನೀನು ಹಂಗೆ ತಳ್ಳಿದರೆ ಸಾಕು, ಅದು ಓಪನ್ ಆಗುತ್ತೆ. ಅದನ್ನು ನೀನು ಸ್ವಾಧೀನ ಪಡಿಸಿಕೊಳ್ಳಬೇಕು. ಒಂದು ಒಳ್ಳೆಯ ಕೆಲಸಕ್ಕಾಗಿ ನೀವು ಕಾದುಕೊಂಡಿರಬಹುದು. ನಾನು ಹೇಳ್ತಾನೆ, ದೇವರು ನಿಮಗಾಗಿ ಒಂದು ಬಾಗಿಲನ್ನು ತೆರೆದಿದ್ದಾರೆ. ಹರಿಕೆ ಮಾಡಿ ವಿಶ್ವಾಸದಿಂದ
ವಿಶ್ವಾಸದಿಂದ ಆರಿಕೆ ಮಾಡಿರಿ. ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ತಾರೆ. ದೇವರು ನಿಮ್ಮ ಪತಿಯ ರಕ್ಷಣೆಗಾಗಿ ನೀವು ಪ್ರಾರ್ಥಿಸ್ತಾ ಇರ್ಬೋದು. ದೇವರು ಒಂದು ರಕ್ಷಣೆಯ ಬಾಗಿಲನ್ನು ನಿನ್ನ ಕುಟುಂಬಕ್ಕೆ ದೇವರು ತೆರೆದಿಡುತ್ತಾರೆ. ಹಾಗಾದರೆ ದೇವರು ಪ್ರತಿಯೊಂದು ಕ್ಷೇತ್ರದಲ್ಲಿ ಬಾಗಿಲನ್ನು ನಿಮಗೋಸ್ಕರವಾಗಿ ದೇವರು ತೆರೆಯುವವರಾಗಿದ್ದಾರೆ. ನಿಮ್ಮ ಬಿಸ್ನೆಸ್ಸಲ್ಲಿ, ನಿಮ್ಮ ವ್ಯಾಪಾರದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಸೇವೆಯಲ್ಲಿ, ಅಯ್ಯೋ ನನ್ನ ಸೇವೆನೇ ನಡೆಯುತ್ತಾ ಇಲ್ಲಪ್ಪ, ಎಲ್ಲ ಬಾಗಿಲುಗಳು ಮುಚ್ಚಲ್ಪಟ್ಟಿದೆ. ದೇವರು ಹೇಳ್ತಾ ಇದ್ದಾರೆ, ನಿನ್ನ ಸೇವೆಯಲ್ಲಿ ನಾನು ಒಂದು ಹೊಸ ಬಾಗಿಲನ್ನು ತೆರೆಯ ಮಾಡ್ತೇನೆ. ಹೌದು ಪ್ರಿಯರೇ, ದೇವರು ಬಾಗಿಲನ್ನು ತೆರೆಯುವುದಾದರೆ ಯಾವ ಮನುಷ್ಯನು ಅದನ್ನು ಮುಚ್ಚಲಿಕ್ಕೆ ಸಾಧ್ಯವಿಲ್ಲ. ಹಾಗಿರುವುದಾದರೆ ಈ ವಾಗ್ದಾನವನ್ನು ನಂಬೋಣ. ದೇವರೇ, ನೀನು ನನಗೋಸ್ಕರವಾಗಿ ಒಂದು ತೆರೆದ ಬಾಗಿಲನ್ನು ತೆರೆದಿಟ್ಟಿದ್ದೀಯ, ಅದನ್ನು ನಾನು ನಂಬಿ ಅದನ್ನು ಸ್ವಾಧೀನಪಡಿಸಿಕೊಳ್ತೇನೆ ಎಂಬುದಾಗಿ ನಾವು ಹೇಳೋಣ. ಇನ್ನೊಂದು ಸಾರಿ ಆ ವಾಕ್ಯ ಭಾಗವನ್ನು ನಾನು ನಿಮಗೋಸ್ಕರವಾಗಿ ಓದುತ್ತೇನೆ. ಈಗೋ ನಿನ್ನ ಎದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರು ಅದನ್ನು ಮುಚ್ಚಲಾರರು. ನಿಮಗಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಪರಲೋಕದಲ್ಲಿ ವಾಸ ಮಾಡುವಂಥ ದೇವರೇ, ನೀನು ಮುಚ್ಚಲ್ಪಟ್ಟ ಬಾಗಿಲನ್ನು ತೆರೆಯುವ ದೇವರು, ಅದ್ಭುತವನ್ನು ಮಾಡುವಂಥ ದೇವರು, ದಾರಿ ಕಾಣದ ಸಮಯದಲ್ಲಿ ನಮಗೋಸ್ಕರವಾಗಿ ಪ್ರವರ್ತಿಸುವಂಥ, ಕ್ರಿಯೆ ಮಾಡುವಂಥ ದೇವರು ನೀವಾಗಿದ್ದೀರ ಸ್ವಾಮಿ. ನಿಮಗೆ ಕೋಟಾನು ಕೋಟಿ ಸ್ತೋತ್ರ ರಾಜ್ಯ. ವಿಶೇಷವಾಗಿ ಕರ್ತನೆ ಅಪ್ಪ ದೇವರೇ, ಈ ಅನುದಿನ ಯೇಸುವಿನೊಂದಿಗೆ ಎಂಬ ಈ ಕಾರ್ಯಕ್ರಮದಲ್ಲಿ ನನಗಾಗಿ ದೇವರು ಒಂದು ಬಾಗಿಲು ತೆರೆಯಲಾರಣ, ನನಗಾಗಿ ದೇವರು ಒಂದು ಅದ್ಭುತವನ್ನು ಮಾಡಲಾರಣ, ನನಗಾಗಿ ದೇವರು ಒಂದು ಅತಿಶಯವನ್ನು ಮಾಡಲಾರಣ ಎಂಬುದಾಗಿ ಯಾರೆಲ್ಲ ಕಾಯುತ್ತಾ ಇದ್ದಾರೋ ಯೇಸುವಿನ ನಾಮದಲ್ಲಿ ಅವರ ಜೀವಿತದಲ್ಲಿ ಅದ್ಭುತ ಬಾಗಿಲುಗಳು ತೆರೆಯಲ್ಪಡಲಿ ಸ್ವಾಮಿ. ಹೇಗೆ ಅಪ್ಪ ಪೌಲ ಸೀಲರು ಜೈಲಿನಲ್ಲಿದ್ದಾಗ ಅವರ ಬಾಗಿಲುಗಳು ತೆರೆಯಲ್ಪಟ್ಟವು ಸ್ವಾಮಿ, ಅದೇ ವಿಧದಲ್ಲಿ ನಿನ್ನ ಮಕ್ಕಳ ಜೀವಿತದಲ್ಲಿ ಬಾಗಿಲುಗಳು ತೆರೆಯಲ್ಪಡಲಿ ಸ್ವಾಮಿ. ನೀನು ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ, ಬಾಗಿಲುಗಳನ್ನು ತೆರೆದಿದ್ದಕ್ಕಾಗಿ ಸ್ತೋತ್ರ. ನಿಮಗೇ ಮಹಿಮೆ, ನಿಮಗೇ ಮಹಿಮೆ ಅಪ್ಪ. ನಿನ್ನ ಜನರನ್ನು ಆಶೀರ್ವದಿಸ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ಲಾರ್ಡ್. ಕರ್ತನು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ದೇವರು ನಿಮಗಾಗಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದಾರೆ, ಅದರ ಒಳಗಡೆ ಹೋಗಿ ಸ್ವಾಧೀನಪಡಿಸಿಕೊಳ್ಳ್ರಿ. ಮೈ ಗಾಡ್ ಬ್ಲೆಸ್ ಯು ಆಲ್.